ದೇವೇಗೌಡ್ರೆ, ಯಾಕೆ ಹೀಗೆ ಮಾಡಿದ್ರಿ? 2004ರಲ್ಲಿ ಇದೇ ರಾಜ್ಯದ ಮಂದಿ ನಿಮಗೆ 58 ಸ್ಥಾನಗಳನ್ನು ನೀಡಿದರು. 1999ರಲ್ಲಿ ಬರೀ 10 ಸ್ಥಾನಗಳನ್ನು ಪಡೆದಿದ್ದ ನಿಮಗೆ 2004ರಲ್ಲಿ 58 ಸ್ಥಾನಗಳು ಸಿಕ್ಕವು. ಇದರ ಹಿಂದೆ ಮುಸ್ಲಿಮರ ಬೆವರು ಮತ್ತು ನಿಸ್ವಾರ್ಥ ಪ್ರೀತಿ ಇತ್ತು. 1994ರಿಂದ 96ರವರೆಗೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆದಿರಿ. ಮುಸ್ಲಿಮರು ಮನಸಾರೆ ನಿಮ್ಮ ಬೆನ್ನಿಗೆ ನಿಂತರು. 1996ರಲ್ಲಿ ನೀವು ಈ ದೇಶದ ಪ್ರಧಾನಿ ಆದಿರಿ. ಆಗ ಮುಸ್ಲಿಂ ಸಮುದಾಯ ಸಂಭ್ರಮ ಪಟ್ಟಿತು. ಒಂದೇ ವರ್ಷದಲ್ಲಿ ನೀವು ಪ್ರಧಾನಿ ಸ್ಥಾನವನ್ನು ಕಳ್ಕೊಂಡ್ರೂ ಮುಸ್ಲಿಮರು ನಿಮ್ಮ ಕೈ ಬಿಡಲಿಲ್ಲ. ಮತ್ತೆ ಮತ್ತೆ ನಿಮ್ಮನ್ನು ಲೋಕಸಭೆಗೆ ಆರಿಸಿ ಕಳುಹಿಸಿದರು. ಎಲ್ಲ ಸಂದರ್ಭಗಳಲ್ಲಿ ಮುಸ್ಲಿಮರು ನಿಮ್ಮ ಬೆಂಬಲಕ್ಕೆ ನಿಂತರು. ನೀವು ಮಾತ್ರ ಅಲ್ಲ, ನಿಮ್ಮ ಮಗ HD ಕುಮಾರಸ್ವಾಮಿಯನ್ನು ಈ ರಾಜ್ಯದ ಮುಸ್ಲಿಮರು ಬಲವಾಗಿ ಬೆಂಬಲಿಸಿದರು. 2006ರಿಂದ 2007ರವರೆಗೆ ಮತ್ತು 2018ರಿಂದ 2019ರವರೆಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರೆ ಅದು ಅವರ ಒಬ್ಬರ ಶ್ರಮದಿಂದ ಸಾಧ್ಯವಿರಲಿಲ್ಲ. ಅವರನ್ನು ನಿರಂತರ ಈ ರಾಜ್ಯದ ಮುಸ್ಲಿಮರು ಬೆಂಬಲಿಸ್ತಾ ಬಂದರು. 2013ರಿಂದ 14ರವರೆಗೆ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಅವರು ಕಾರ್ಯನಿರ್ವಹಿಸಿದರು. ಅದಕ್ಕೂ ಮುಸ್ಲಿಮರು ಸಂಭ್ರಮ ಪಟ್ಟರು. ನಿಮಗಿಬ್ಬರಿಗೂ BJP ಮೋಸ ಮಾಡಿರಬಹುದು, ಕಾಂಗ್ರೆಸ್ನಿಂದಲೂ ಮೋಸ ಹೋಗಿರುವ ಭಾವನೆ ನಿಮಗಾಗಿರಬಹುದು. ಆದರೆ ರಾಜ್ಯದ ಮುಸ್ಲಿಮರು ಉದ್ದಕ್ಕೂ ನಿಮ್ಮ ಜೊತೆಗೆ ನಿಂತಿದ್ರು. BJP ಬಗ್ಗೆ ಮುಸ್ಲಿಮರಿಗೆ ತೀವ್ರ ಅಸಮಾಧಾನ ಇದ್ದರೂ ಮತ್ತೆ ನೀವು BJPಯ ಜೊತೆ ಹೋದ್ರಿ. ಆದರೂ ಮತ್ತೆ ಮುಸ್ಲಿಮರು ನಿಮ್ಮನ್ನು ಕ್ಷಮಿಸಿದರು. ಆದರೆ ಇದೀಗ ನೀವು ವಕ್ಫ್ ತಿದ್ದುಪಡಿ ಮಸೂದೆಯ ಪರ ರಾಜ್ಯಸಭೆಯಲ್ಲಿ ಮಾತಾಡಿದಿರಿ. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅದರ ಪರವಾಗಿ ಮತ ಚಲಾಯಿಸಿದ್ರಿ. ಸೆಕ್ಯುಲರ್ ಪಕ್ಷದ ದೇವೇಗೌಡರು ಹೀಗೆ ಮಾಡಬಾರದಿತ್ತು. ನೀವು ಮುಸ್ಲಿಂ ಸಮುದಾಯಕ್ಕೆ ಮೋಸ ಮಾಡಿದ್ರಿ, ಬೆನ್ನಿಗೆ ಇರಿದ್ರಿ, ಸಮುದಾಯದ ಮತವನ್ನು ಪಡೆದು ವಂಚಿಸಿದ್ರಿ. ನೆನಪಿರಲಿ, ಕಾಲ ಖಂಡಿತ ನಿಮಗೆ ಉತ್ತರಿಸುತ್ತೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.